ಮನುಷ್ಯರು ಎದ್ದಬೇಕು ಅಂತ ನಾವು ಕೂಗ್ತೇವೆ, ಎದ್ದುಬಿಟ್ಟು ನಮ್ಮ ಕುತ್ತಿಗೆ ಕೊಯ್ತಾರೆ ಇವರು. ಏನು ಗ್ರಾಚಾರನೋ ಇವತ್ತು ನಮಗೆ. ರವಿವಾರ ಬೇರೆ. ಇವತ್ತು ನಮ್ಮ ಕುಟುಂಬದಲ್ಲಿ ಯಾರಿಗೆ ಬಲಿದಾನ ತಗೊಳ್ತಾರೋ ಈ ಮನುಷ್ಯರು. ನಮ್ಮದೇ ಆದಂಥ ಒಂದು ಜೀವನ ಇದೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅಮಾನುಷಿಕವಾಗಿ ನಮ್ಮನ್ನು ಚೆನ್ನಾಗಿ ಸಾಕಿ ವಿಷಪೂರ್ವಕವಾಗಿ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ತೋರಿಸಿ ನಮ್ಮನ್ನು ಎಷ್ಟೋ ಸ್ನೇಹಪೂರ್ವಕವಾಗಿ ಸ್ನೇಹ ಮಾಡಿಕೊಂಡು ಒಂದು ದಿನ ನಮ್ಮನ್ನು ಹಿಂಬಾಲಿಸಿ ಭಯಪಡಿಸಿ ದೌರ್ಜನ್ಯದಿಂದ ನಮ್ಮ ಜೀವನವನ್ನು ನಾಶ ಮಾಡೋಕ್ಕೆ ಈ ಥರ ಹಿಂಸಾತ್ಮಕವನ್ನು ಮನುಷ್ಯನು ಸೃಷ್ಟಿ ಮಾಡ್ತಾ ಇದ್ದಾನೆ. ಅಯ್ಯೋ ಬಿಡ್ರಯ್ಯ, ಬಿಡ್ರಿ, ನಾನು ಬದುಕ್ತೀನಿ ಬಿಡ್ರಿ, ನನಗೂ ಕುಟುಂಬ ಇದೆ, ನಮ್ಮವರೆಲ್ಲ ಇದ್ದಾರೆ, ಎಷ್ಟು ಬಾಧೆ ಆಗ್ತಾ ಇದೆ. ಅಯ್ಯೋ ಬಿಡ್ರೋ ಬಿಡ್ರೋ ಬಿಡ್ರೋ, ಯಾಕೆ ಸ್ವಲ್ಪ 2 ಇಂಚು ನಾಲಿಗೆ ರುಚಿಗೋಸ್ಕರ ನಮ್ಮನ್ನು ಸಾಯಿಸ್ತಾ ಇದ್ದೀರಾ? ಮನುಷ್ಯನು ತಿನ್ನಬೇಕಂದ್ರೆ ಎಷ್ಟೊಂದಿದ್ದಾವೆ ತಿನ್ನೋಕ್ಕೆ ಬದುಕೋಕ್ಕೆ, ಆದರೆ ನಮ್ಮ ಪ್ರಾಣ ಬೇಕಾ? ನಮ್ಮ ಕುಟುಂಬವನ್ನು ನಾಶ ಮಾಡಬೇಕಾ? ನಮಗೂ ಮಕ್ಕಳಿದ್ದಾವೆ, ತಾಯಿ ಇದೆ, ತಂದೆ ಇದೆ, ಬಂಧು ಬಳಗ ಇದೆ. ಬಿಡೋ ದೇವರೇ, ದೇವರೇ ರಕ್ಷಿಸು ನನ್ನನ್ನು, ಪ್ಲೀಸ್ ರಕ್ಷಿಸು ದೇವರೇ. ಇಂಥ ಜೀವನ ಕೊಟ್ಟಿಯಪ್ಪ ಭಗವಂತ. ಬದುಕೋ ಆಸೆ ನಮಗೂ ಇದೆ, ಜೀವಿಸೋ ಹಕ್ಕು ನಮಗಿಲ್ಲವ? ಇಂಥ ಕ್ರೂರಿಯಾಗಿ ನಮಗೆ ಸಾಯಿಸಬೇಕಾ ಓ ಭಗವಂತ ದೇವರೇ? ಅಯ್ಯೋ ವಾರ್ರೆ ವಾ, ಏನು ಟೇಸ್ಟ್ ಇರುತ್ತೆ ಇವತ್ತು, ಸೂಪರಾಗಿರುತ್ತೆ. ಜೀವಿ ಹಿಂಸೆ ಮಹಾಪಾಪ ಅಂತ ಇದು ರುಚಿ ಗೊತ್ತಿದ್ದರಿಗೆ ಗೊತ್ತಿರ. ನಿಮಗೇನು ಗೊತ್ತು? ಮೂಗು ಜೀವಿಗಳಿಗೆ ದಯೆ ತೋರಿಸ್ಬೇಕಂತ, ಕರುಣೆ ತೋರಿಸ್ಬೇಕಂತ. ಜೀವ ಹಿಂಸೆ ಮಹಾಪಾಪ ಅಂತ, ರೋಗ ಬರ್ತದಂತ. ಬಂದಮೇಲೆ ಅನುಭವಿಸೋಣ ಅಷ್ಟೇ ಅಲ್ಲ. ತಿನ್ನೋದಕ್ಕೆ ಹುಟ್ಟಿದ್ದೀವಿ ನಾವು, ತಿಂದು 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 ಆಮೇಲೆ ಆಗಿದ್ರೆ ಏನಿದೆ, ರೋಗ ಬಂದರೆ ಹಾಸ್ಪಿಟಲ್ಗೆ ಹೋಗ್ತೀವಿ. BP ಬರಲಿ, ಶುಗರ್ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಸಾಯ್ತೀವಿ.